ಆದರೂ ಬಿಬಿಎಂಪಿ ಸೇರಿದಂತೆ ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಪರಿಹಾರ ಕಲ್ಪಿಸಲು ಸಾಧ್ಯವಾಗುತ್ತಿಲ್ಲ. ಇನ್ನು ಭೂ ಬಳಕೆ ಪರಿವರ್ತನೆ ನಕ್ಷೆ ಮಂಜೂರಾತಿ ಪ್ರಕಾರ ಅಭಿವೃದ್ಧಿಗೊಳ್ಳದ ಜಮೀನನ್ನು ಒಟ್ಟಾಗಿ ಮಾರಾಟ ಮಾಡಲು ಸಹ ಅವಕಾಶ ಇಲ್ಲದಂತಾಗಿದೆ. ಹೀಗಾಗಿ ಬಡಾವಣೆಯನ್ನು ಅಭಿವೃದ್ಧಿ ಮಾಡುವವರು ಬಡಾವಣೆ ನಿರ್ಮಿಸಲು ಅಗತ್ಯ ಜಮೀನು ಖರೀದಿಸಲು ಸಹ ಸಮಸ್ಯೆಯಾಗುತ್ತದೆ. ಅದರಿಂದ ಈ ಖಾತಾಗೆ ಸಂಬಂಧಿಸಿದಂತೆ ಸರ್ಕಾರ ತುರ್ತಾಗಿ ಅಗತ್ಯ ಕ್ರಮಗಳನ್ನು ಕೈಗೊಂಡು ನಾಗರಿಕರಿಗೂ ಮತ್ತು ಭೂ ಅಭಿವೃದ್ಧಿದಾರರಿಗೆ ಅನುಕೂಲ ಕಲ್ಪಿಸಿ ಸರ್ಕಾರ ಆದಾಯಕ್ಕೂ ಕೂಡ ಕೋಕಾಗದಂತೆ ಕ್ರಮ ವಹಿಸಬೇಕು ಅಂತ ಹೇಳಿ ಸರ್ಕಾರವನ್ನು ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸುತ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ನನಗೆ ಕರೆಕ್ಟಾಗಿ ಹೇಳ್ಬೇಡಿ, ಯಾವಾಗ ಕೊಡ್ತೀರಾ ಅಂತೇಳಿ. ಸಭಾಪತಿಗಳೇ, ನಾನು ನಿನ್ನೆ ಕೂಡ ನಿಮಗೊಂದು ಪ್ರಾರ್ಥನೆ ಮಾಡಿದೆ, ಒಂದು ಪತ್ರ ಕೂಡ ಬರೆದೆ. ಈ ಕ್ವಶ್ಚಿನ್ಗೆ ಉತ್ತರನೇ ಬರದೇ ಇರತಕ್ಕಂಥದ್ದು ಬಹಳಷ್ಟು ನಿದರ್ಶನಗಳಿದೆ. ನಿನ್ನೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಇದಕ್ಕೊಂದು ಕಮಿಟಿಯನ್ನು ಮಾಡಿ ಅಂತ ಹೇಳಿ ತಮಗೂ ಪತ್ರ ಮಾಡಿದೆ. ಪತ್ರ ಬರೆದಿದ್ದು ತಾವು ಉತ್ತರ ಕೊಡ್ತೀನಿ ಅಂದ್ರೆ ಏನು ಹೇಳಲಿಲ್ಲ. ಅದ್ರ ಕಡೆ ಕೂಡ ಗಮನ ಹರಿಸಿ ದಯಮಾಡಿ. ನೀವು ಹೇಳಿ, ಪತ್ರ ಕಳಿಸಿದೀನಿ ನಿಮ್ಗೆ, ನಾ ಸಂಬಂಧಪಟ್ಟ ಬರ್ದೀನಿ. ಆಯ್ತು, ಅದನ್ನ ಮಾಡಿ ಮತ್ತೆ ಅದು ಉತ್ತರ ಯಾವಾಗ ಕೊಡ್ತಾರಂತ ಹೇಳ್ಬಿಡ್ಲಿ. ಇವರು ನೋಡಿ, ಇದು ಈ ಎಲ್ಲ ಕ್ವಶನ್ಗಳು ಸೂಚನೆ ಕೊಟ್ಟಿದ್ರೆ ನಾನೀಗ ತಮಗೆ ರಿಪೋರ್ಟ್ ಮಾಡ್ತೀನಿ ಸರ್. ದಯಮಾಡಿ ಇಲ್ಲ, ಅವರು ಉತ್ತರ ತಡ ದಯಮಾಡಿ ಅದು ಪ್ರಸ್ತಾಪ ಮಾಡೋದು. ಮನೆ ಸಭಾಪತಿಗಳೇ, ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಕೊಡಿ. ಮಂತ್ರಿಗಳು ರಿಪ್ಲೈ ಮಾಡ್ಲಿ. ನಾನೇ ಸಮಸ್ಯೆ ಹೆಚ್ಚಿಗೆ ಅವಕಾಶ ತಗೊಳ್ಳಿಲ್ಲ. ದಯಮಾಡಿ ನೀವು ಮಂತ್ರಿಗಳ ಅಭಿಪ್ರಾಯ ಕೇಳಿ ಹೋಗ್ಲಿ. ದಯಮಾಡಿ ಮಾನ್ಯ ಸಭಾಪತಿಗಳೇ, ಅಲ್ಲ ಮಂತ್ರಿಗಳನ್ನ ಅಭಿಪ್ರಾಯ ತಗೊಳ್ಳಿ. ಅವ್ರು ಹೇಳ್ತಾರೆ ಕೇಳಿ. ದಯಮಾಡಿ ಅದಕ್ಕೊಂದು ಅವಕಾಶ ಮಾಡಿ. ದಯಮಾಡಿ ಮಾನ್ಯ ಸಭಾಪತಿಗಳೇ, ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ, ರೈತರ ವಿಚಾರ. ರೈತರು ಬಹಳ ಅನ್ಯಾಯ ಆಯ್ತಾ ಇದೆ. ರೈತರ ವಿಚಾರದಲ್ಲಿ 100 ಕೋಟಿ ಅದನ್ನ ತಡೆಯುವ ದಯಮಾಡಿ ಅವಕಾಶ ಕೊಡ್ಬಿಡಿ. ಅವ್ರೆರಡು ಮಾತಾಡಕ್ಕೆ ಅವಕಾಶ ಕೊಡಿ. ಮಾನ್ಯ ಸಭಾಪತಿಗಳೇ, ಅವ್ರೆರಡು ಮಾತಾಡೋದಕ್ಕೆ ನಾನೇನ್ ಮಾಡ್ಲಿ ಸ್ವಾಮಿ? ಉತ್ತರ ಅವ್ರ ಅಧಿಕಾರಿಗಳು ಮಾಡಿದ್ದಾರೆ. ಅವಕಾಶ ಮಂತ್ರಿಗಳಿಗೆ ಮಾಡ್ಲಿ. ಇಲ್ಲಿ ಕೇಳಿ, 15 ದಿವಸ ಟೈಮ್ ಕೇಳ್ಯಾರ. 15 ಸೆಷನ್ ಹೇಳದೆ ನನಗೆ ಗೊತ್ತಿಲ್ಲ. ಸೆಷನ್ ಹೇಳದೆ ನಾಳೆ ಬೇರೆ ರೂಪ ತಗೋತಾರ ಕೇಳಿ. ಬೇರೆ ರೂಪ ಕೊಡ್ತೀರಾ ಹೇಳಿ. ನಾಳೆ ಬೇರೆ ರೂಪ. ಸನ್ಮಾನ್ಯ ಅಧ್ಯಕ್ಷರೇ, ಏನ್ರಿ ಹಂಗ್ ಸಭೆ ನಡೆಸ್ಬೇಕ್ರಿ? ಹಂಗ್ ಬೇಕಾದ್ರೆ ಏನು ಇದಕ್ಕೇನು ಅಧ್ಯಕ್ಷರೇ, ಕಣಕ್ ಮಾಡಿ. ಇದು ಬಹಳ ಸುಲಭವಾಗಿ ಬಗೆಹರಿಯುತ್ತೆ. ಅವರು 0 ಅವರ್ ಅಂತ್ಯದಲ್ಲಿ ಅವರಿಗೆ ಪ್ರಸ್ತಾಪ ಮಾಡಕ್ಕೆ ಕೇಳ್ಬಿಡಿ, ನಾನು ಒಂದೇ ಲೈನಲ್ಲಿ ಉತ್ತರ ಹೇಳ್ತೀರಾ, ಅಲ್ಲಿ ಮುಗಿಯುತ್ತೆ. ಸುಮ್ಮನೆ ಅನ್ನೆಸರಿ ಸಮಯ. ನಾಳೆಗೆ ಸಭಾಪತಿಗಳು, ನನ್ನ ಮನವಿ ಏನಂದ್ರೆ, ಸ್ವಲ್ಪ ಟೈಮ್ ಕೊಡಿ ವಿಚಾರ ಮಾಡೋದು. ನಿಮ್ಮ ಅಥಾರಿಟಿಯನ್ನ ನಾನು ಪ್ರಶ್ನೆ ಮಾಡೋದಿಲ್ಲ. ಒಂದು ನಿಮಿಷ ಕೇಳಿ. ನಿಮ್ಮ ಅಥಾರಿಟಿಯನ್ನ ನಾವು ಪ್ರಶ್ನೆ ಮಾಡೋದಿಲ್ಲ. ಒಂದು ನಿಮಿಷ ಇರಿ. ಆದರೆ ಪ್ರಶ್ನೆ ಏನಂದ್ರೆ, ಕಿಶೋರ್ ಕುಮಾರ್ ಅವರು ಹೊಸ ಸದಸ್ಯರು, ಮೊದಲನೇ ಬಾರಿಗೆ ಬಂದಿದ್ದಾರೆ. ಇಲ್ಲಿ ಸ್ಟಾರ್ ಕ್ವಶನ್ ಆಗೋದೇನೆ ಒಂದು ಅಪರೂಪದ ವಿಷಯ ಕೆಲವು ಸಂದರ್ಭಗಳಲ್ಲಿ, ಕೆಲವು ವಿಚಾರಗಳಲ್ಲಿ. ಆದರೆ ಎತ್ತಿಗೆ ಜ್ವರ ಬಂತು ಅಂತ ಎಮ್ಮೆಗೆ ಬರೆ ಹಾಕೋದು ಸರಿಯಲ್ಲ. ಅವರು ಪ್ರಥಮವಾಗಿ ಬಂದಿದ್ದಾರೆ, ಅವ್ರಿಗೂ ನೋವಾಗುತ್ತೆ. ಅವ್ರಿಗೂ ಒಂದು ಅವಕಾಶ ಬಂದಿದೆ. ದಯವಿಟ್ಟು ತಾವು ಅವ್ರಿಗೆ ಅವಕಾಶ ಕೊಡಬೇಕು. ನೀವು ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ. ನೀವು ವಿರೋಧ ಪಕ್ಷ ನಾಯಕರು. ಹೌದು ಸರ್. ಮೊದಲನೇ ಕ್ವಶನ್ 22 ನಿಮಿಷ ಆಗೈತಿ. ಯಾರಿಗೆ ಬೆಲ್ ಮೇಲೆ ಕಿಮ್ಮತ್ತಿಲ್ಲ, ಯಾರು ಬೇಕಾದ್ರೂ ಹೇಳ್ತಾರೆ. ಹೆಂಗ್ ನಡೆಸ್ಬಿಡ್ತಾರೆ ವಿಷಯ ಆಗಿತ್ತು. ನೀವು ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಯಾರಿಗೋ ಎತ್ತಿಗೆ ಬರೀ ಅಲ್ಲ ಇದು ಸದನ. ಇದು ಸದನ 1 hour 40 ಏನು 1 ತಾಸು 45 ನಿಮಿಷ ಟೈಮ್ ಕೊಟ್ಟಿನಿ. ಒಂದು ತಾಸಿಗೆ ಮುಗಿಸ್ಬೇಕಾದ್ರೆ 20 ನಿಮಿಷ ಎತ್ತು ಕೊಟ್ಟಿನಿ. ಮತ್ತೆ ನೀವು ಒಂದೊಂದು ಕ್ವಶನ್ಗೆ 20 ನಿಮಿಷ ಮಾಡಿ ನಾ ಏನು ಮಾಡಿ? ಎಲ್ಲರೂ ಹೇಳ್ತಾರೆ ಈಗ ನನ್ನ ಬೆಲ್ಲಿಗೆ ಕಿಮ್ಮತ್ತಿಲ್ಲ. ನೀವು ಹೇಳಿ. ಒಂದ್ ನಿಮಿಷ ಕೇಳಿ. ನಾನು ಹೇಳ್ತೀನಿ. ನಾನು ಎಲ್ಲ ರೀತಿಯಿಂದ ಎಲ್ಲ ಮೆಂಬರ್ಗಳಿಗೆ ಸಮಾಧಾನ ಆಗೋ ಪ್ರಯತ್ನ ಪಡ್ತಿರ್ತೀನಿ. ಅತಿಯಾದ್ರದಕ್ಕೆ ಏನು ಮಾಡಾಗತ್ತೆ? ಯಾರು ಏನು ಕೇಳಂಗಿಲ್ಲ, ನೋಡಿ ಎದ್ದು ಮಾತಾಡ್ತಾರೆ.
ಒಬ್ಬರು ಪ್ರಶ್ನೆ ಇದ್ದಾಗ ಅವರೇ ಕೇಳ್ಬೇಕಂದ್ರೆ 20 ಮಂದಿ ಹೇಳ್ತಾರೆ. 20 ನಿಮಿಷ ಒಂದು ಕ್ವಶನ್ ಕಾರ್ ಹೆಂಗೆ ಮಾಡ್ತೀನಿ ನೀವು ಹೇಳಿ ನನಗೆ, ಅವಾಗ ಹೇಳ್ಬೇಕು ನೀವು. ಇಲ್ಲ, ನಾನು ಒಪ್ತೇನೆ. ಸರಿ, ನೋಡೋಣ. ದಯವಿಟ್ಟು ಅವರಿಗೆ ಒಂದು ಅವಕಾಶ ಕೊಡಿ. ಸಚಿವರು ಕೂಡ ಇದ್ದಾರೆ, ಉತ್ತರ ಕೊಡ್ತಾರೆ. ನೋಡ್ತೀನಿ ದಯವಿಟ್ಟು ಕೊಡಿ, ದಯವಿಟ್ಟು. ಕರ್ನಾಟಕ ಸುವರ್ಣ ಸಂಭ್ರಮ ನೆನಪಿನಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಮಾನ್ಯ ಶಾಸಕರಾದ ತಮಗೆ ಹೊಸ ಇಲ್ಲಿ ಕೊಟ್ಟಿದ್ರೆ ತಗೊಂಡಿಲ್ರಿ, ಕೊಟ್ಟಿದ್ರೆ ನಾವು ನೋಡಿ ಏನೇನು ನೋಡಿ ತಗೊಂಡಿವಿ. ನಾವು 20 ಬಂದಿದ್ದು ಯಾವ್ಯಾವ ತಗೋಬೇಕ ತಗೊಂಡಿವಿ, ಎಲ್ಲ ತಗೋಬೇಕಂತೇನು ಕಾಯ್ದೆ ಇಲ್ಲ. ಮಾನ್ಯ ಶಾಸಕರಾದ ತಮಗೆ ಹೊಸ ಅಪರಾಧಿ ಕಾನೂನುಗಳ ಕೈಪಿಡಿ ಮತ್ತು ಭಾರತ ಸಂವಿಧಾನದ ಕೈಪಿಡಿ ಪುಸ್ತಕವನ್ನು ನೀಡಲು ಹರ್ಷಿಸುತ್ತೇನೆ. ಭಾರತ ಸರ್ಕಾರವು ಜಾರಿ ತಂದಿರುವ ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷಣಾ ಸಂಹಿತೆ 2023 ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಮ 23 ಸಮಗ್ರ ಮಾಹಿತಿಯನ್ನು ಒಳಗೊಂಡ ಹೊಸ ಅಪರಾಧಿಕ ಕಾನೂನುಗಳ ಕೈಪಿಡಿ ಹಾಗೂ ಭಾರತ ಸಂವಿಧಾನ ಕೈಪಿಡಿ ಪುಸ್ತಕಗಳನ್ನು ಉಪಯೋಗಿಸಿಕೊಂಡು ಚಿಂತಕರ ಚಾವಡಿ ಹಾಗೂ ಪ್ರಜ್ಞರ ಮನೆಯಾಗಿರುವ ಈ ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳಲ್ಲಿ ತಾವು ಇನ್ನಷ್ಟು ಕ್ರಿಯಾಶೀಲರಾಗಿ ಮೌಲ್ಯಯುತ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗುತ್ತೆ ಎಂದು ಭಾವಿಸುತ್ತೇನೆ. ಕಾರ್ಯದರ್ಶಿಗಳು. ಸನ್ಮಾನ್ಯ ಸಭಾಪತಿಯವರೇ, ವಿಧಾನಸಭೆಯಿಂದ ತಿದ್ದುಪಡಿಯೊಂದಿಗೆ ಅಂಗೀಕೃತ ರೂಪದಲ್ಲಿರುವ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ 2024 ಹಾಗೂ ಅಂಗೀಕೃತ ರೂಪದಲ್ಲಿರುವ ಈ ಕೆಳಕಂಡ ವಿಧೇಯಕಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ 2024, ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ 2ನೇ ತಿದ್ದುಪಡಿ ವಿಧೇಯಕ 2024, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2ನೇ ತಿದ್ದುಪಡಿ ವಿಧೇಯಕ 2024, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕ 2024, ಚಾಣಕ್ಯ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ 2024, ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2024. ಸಭಾನಾಯಕರು ಶೂನ್ಯ ವೇಳೆಯ ಉತ್ತರಗಳು. ಮಾನ್ಯ ಸಭಾಪತಿಯವರೇ, ಮಾನ್ಯ ಶಾಸಕರುಗಳಾದ ಶ್ರೀ KS ನವೀನ್ ಅವರು ದಿನಾಂಕ 9/12/2024 ಹಾಗೂ ಶ್ರೀ ಮಂಜುನಾಥ್ ಭಂಡಾರಿ ಅವರು 12/12/24 ಹಾಗೂ ಶ್ರೀ SV ಸಂಕನೂರವರು ದಿನಾಂಕ 13/12/2024 ಹಾಗೂ ಶ್ರೀ ಮಂಜುನಾಥ್ ಭಂಡಾರಿ ಅವರು ದಿನಾಂಕ 16/12/2024 ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿದ ಸೂಚನೆಗಳಿಗೆ ಸಂಬಂಧಿಸಿದ ಉತ್ತರಗಳನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ವಿತ್ತೀಯ ಕಾರ್ಯಕಲಾಪವನ್ನು ಸಭಾನಾಯಕರು. ರವಿ ಅವರ ಕೂತ್ಕೊಳ್ಳಿ. ಈಗ ಹೆಂಗ ನಮ್ಮ ಆತ್ಮೀಯರು ಬಂದು ಕೂತ್ಕೊಂಡ್ರಿ ಅಂತ ನನಗೆ ಖುಷಿ ಆಯ್ತು. ದಯಮಾಡಿ ಇಲ್ಲ ಪ್ರಸ್ತಾಪ ಮಾಡಿ ನೀವು ಕೂತ್ಕೊಳ್ಳಿ, ಆಮೇಲೆ ಇದು ಮುಗಿಲಿ. ಇದು ಇದೆ. ಮಾನ್ಯ ಸಭಾಪತಿಯವರೇ, ಮಾನ್ಯ ಮುಖ್ಯಮಂತ್ರಿಯವರ ಪರವಾಗಿ 2024-25ನೇ ಸಾಲಿನ ಪೂರ್ವ ಅಂದಾಜುಗಳ ಬೇಡಿಕೆಗಳನ್ನು ಹಾಗೂ 2024-25 ಸಾಲಿನ ರಾಜ್ಯ ಹಣಕಾಸು ಮಧ್ಯವಾರ್ಷಿಕ ಪರಿಶೀಲನಾ ವರದಿಯನ್ನು ಮಂಡಿಸಿದ್ದೇನೆ. ಸರಿ. ಸಚಿವರು ದಿನೇಶ್ ಗುಂಡೂರಾವ್ ಅವರು. ಮಾನ್ಯ ಸಭಾಪತಿಗಳೇ, ಕಳೆದ ವಾರ ವಿಧಾನ ಪರಿಷತ್ನಲ್ಲಿ ಏನೋ ಬಳ್ಳಾರಿಯಲ್ಲಿ ಆದಂಥ ಒಂದು ಅತ್ಯಂತ ನೋವಿನ ಘಟನೆಯ ಬಗ್ಗೆ ನಮ್ಮ ವಿರೋಧ ಪಕ್ಷದ ಮುಖಂಡರುಗಳು ಅದನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದರು. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಶೂನ್ಯ ವೇಳೆಯಲ್ಲಿ ಬೇಡ, ಅದರ ಬೇರೆ ರೀತಿಯಲ್ಲಿ ಚರ್ಚೆ ಮಾಡಿ ನಾನು ಕೂಡ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಹೇಳಿ ನಂತರ ಇವತ್ತು ಈ ಒಂದು ವಿಷಯದ ಬಗ್ಗೆ ಭಾಳ ಗಂಭೀರವಾದಂಥ ಮತ್ತು ಅತ್ಯಂತ ಸೂಕ್ಷ್ಮವಾದಂಥ ವಿಷಯದ ಬಗ್ಗೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮಗೆ ನನ್ನ ಧನ್ಯವಾದಗಳನ್ನು ಹೇಳಿ, ಇವತ್ತು ಏನು ಬಳ್ಳಾರಿಯ ಸಂಭವಿಸಿದ ತಾಯಂದಿರ ಒಂದು ಘಟನೆಗಳಾಯಿತು, ಮರಣದ ಘಟನೆಗಳಾಯಿತು, ಅದರ ಕುರಿತು ಒಂದು ಹೇಳಿಕೆಯನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದರ ಕಾಪಿಗಳನ್ನು ಕೂಡ ಎಲ್ಲ ಸದಸ್ಯರಿಗೆ ನಾನು ಅವ್ರಿಗೆಲ್ಲರೂ ಕೂಡ ಮುಟ್ಟಿಸ್ತೀನಿ. ಈಗ ಇದು 24ನೇ ನವೆಂಬರ್ 11ನೇ ತಾರೀಕು ಮಾನ್ಯ ಸಭಾಪತಿಗಳೇ, ನವೆಂಬರ್ 9, 10 ಮತ್ತು 11ನೇ ಆ 3 ದಿವಸಗಳಲ್ಲಿ ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಯ ಸಿಸೇರಿಯನ್ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಅಲ್ಲಿ ಏನು ಶಸ್ತ್ರಚಿಕಿತ್ಸೆ ನಡೀತು, ಅದ ನಂತರ ಅಲ್ಲಿ ಸಾವುಗಳನ್ನು
ಸಾವುಗಳು ಸಂಭವಿಸಿದ ಒಂದು ವರದಿ ಆಯಿತು. ಈ 3 ದಿನಗಳಲ್ಲಿ 34 ಸಿಸೇರಿಯನ್ ಆಪರೇಷನ್ಗಳನ್ನು ಅಲ್ಲಿ ಮಾಡಿದ್ದಾರೆ. ಅದರಲ್ಲಿ 7 ಪ್ರಕರಣಗಳು ಒಂದು ಗಂಭೀರ ಸ್ವರೂಪಕ್ಕೆ ಹೋಯಿತು. ಆ ಒಂದು 7 ಪ್ರಕರಣಗಳಲ್ಲಿ 5 ಬಾಣಂತಿಯರ ಸಾವಿಗೀಡಾಗಿರ್ತಕ್ಕಂಥದ್ದು ಮತ್ತು ಉಳಿದ 2 ಬಾಣಂತಿಯರು ಅವರ ಆಸ್ಪತ್ರೆಯಿಂದ ಗುಣಮುಖರಾಗಿ ಬಿಡುಗಡೆಯಾದರು. ಸೊ 5 ಒಟ್ಟಾರೆ ಈ 7 ಪ್ರಕರಣಗಳಲ್ಲಿ 5 ಬಾಣಂತಿಯರು ಸಾವಿಗೀಡಾಗಿರ್ತಕ್ಕಂಥದ್ದು ಆಗಿರುವಂಥದ್ದು. ಇದು ನಮಗೆ 13ನೇ ತಾರೀಕು ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣವೇ ಮನೆ ವಿರೋಧ ಪಕ್ಷ ನಾಯಕರು ನಾವು ಕೂಡಲೇ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಅವ್ರ ಜೊತೆ ಸಂಪರ್ಕ ಮಾಡಿ, ಯಾಕಂದರೆ ಒಂದು ತಂಡವನ್ನು ಅಲ್ಲಿಗೆ ಕಳಿಸಿ ಏನಾಗಿದೆ, ಯಾಕೆಂದರೆ ಅಲ್ಲಿವರೆಗೂ ಯಾವುದೇ ಈ ರೀತಿಯ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಮತ್ತು ಬಳ್ಳಾರಿಯಲ್ಲೂ ಕೂಡ ಸುಮಾರು ಅಲ್ಲಿವರೆಗೂ ಆ ಆಸ್ಪತ್ರೆಯಲ್ಲಿ 2,000ಕ್ಕಿಂತ ಹೆಚ್ಚು ಹೆರಿಗೆಗಳಾಗಿತ್ತು. ಒಂದು ಕೂಡ ಅಲ್ಲಿ ಯಾರೂ ಕೂಡ ಸಾವನ್ನಪ್ಪಿರಲಿಲ್ಲ. ಆದರೆ ದಿಢೀರಾಗಿ ಈ 3 ದಿವಸದಲ್ಲಿ ಏನು ಬಾಣಂತಿಯರು ತೀರ್ಕೊಳ್ಳುವಂಥದ್ದು ಆಯಿತು, ಅದನ್ನು ನಮ್ಮ ಗಮನಕ್ಕೆ ಬಂದು ಮೊದಲು 2 ತೀರ್ಕೊಂಡಿದ್ರು ಅಂತ ಬಂತು, 3 ತೀರ್ಕೊಂಡಲ್ಲಿ ಬಂತು. ತಕ್ಷಣ ನಾವು ಒಂದು ಟೀಮನ್ನು ಕಳಿಸ್ತು. ಅವರು ತಜ್ಞ ವೈದ್ಯರು 14ನೇ ತಾರೀಕಿಗೆ ಹೋದರು. 14ನೇ ತಾರೀಕು ಹೋಗಿ 16ನೇ ತಾರೀಕು ನಮಗೆ ವರದಿಯನ್ನು ಕೊಟ್ಟರು. ಆ ವರದಿ ಆಧಾರದ ಮೇಲೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಅಲ್ಲಿಯ ವೈದ್ಯರು ಅವರು ಯಾವುದೇ ರೀತಿಯ ಒಂದು ನಿರ್ಲಕ್ಷ್ಯತೆ ಅಥವಾ ಯಾವುದೇ ಕರ್ತವ್ಯ ಲೋಪವನ್ನು ಎಸಗಿಲ್ಲ ಅಂತ ಹೇಳಿ ಅವರ ಒಂದು ವರದಿಯಲ್ಲಿ ಅವರೆಲ್ಲ ಪ್ರೋಟೋಕಾಲ್ಸು ಪ್ರೊಸೀಜರ್ಸು ಎಲ್ಲವನ್ನು ಕೂಡ ಅನುಸರಿಸಿ ಅವ್ರು ಮಾಡಿದ್ದಾರೆ ಅಂತ ಹೇಳಿದರು. ಅದರ ನಂತರ ಅವರ ವರದಿಯಲ್ಲಿ ಕೆಲವು ಇನ್ಸಿಡೆಂಟಲ್ ಫೈಂಡಿಂಗ್ಸನ್ನು ಅವರು ಪ್ರಸ್ತಾಪ ಮಾಡಿದ್ರು. ಏನಂತ ಹೇಳಿದ್ರೆ, ಯಾವ ಆ್ಯಂಟಿಬಯೋಟಿಕ್ಸನ್ನು ಆ ಬಾಣಂತಿಯರ ಮೇಲೆ ಉಪಯೋಗ ಮಾಡ್ತಾಯಿದ್ರು ಅದನ್ನು ಅದೇ ಬ್ಯಾಚನ್ನು ಅವರು ಈ ಎಲ್ಲ ಪೇಷಂಟ್ಸ್ಗೆ ಉಪಯೋಗ ಮಾಡಿದ್ದಾರೆ. ಮತ್ತು ಒಂದು ಇಂಟ್ರಾವೀನಸ್ ಒಂದು ದ್ರಾವಣ ಇದೆ, ರಿಂಗರ್ ಲ್ಯಾಕ್ಟೇಟ್ ಅಂತ, ಭಾಳ ಎಲ್ಲ ಕಡೆ ಭಾಳ ಅದನ್ನು ಉಪಯೋಗ ಮಾಡ್ತಕ್ಕಂಥದ್ದೇ. ಎಲ್ಲ ಡಿಹೈಡ್ರೇಷನ್ ಆದಾಗ ಎಲ್ಲ ಸರ್ಜರಿಗಳಲ್ಲಿ ಎಲ್ಲದರಲ್ಲೂ ಕೂಡ ಸಾಮಾನ್ಯವಾಗಿ ಉಪಯೋಗ ಮಾಡುವಂಥ ಒಂದು ದ್ರಾವಣ ಅದು ರಿಂಗರ್ ಲ್ಯಾಕ್ಟೇಟ್. ಅದನ್ನು ಒಂದು ಬ್ಯಾಚು ಏನು ಹಿಂದೆ ನಾವು ಅದರ ಬಗ್ಗೆ ಇತಿಹಾಸ ಎಲ್ಲ ಇದೆ, ಹಿಂದೆ ನಾವು ಫ್ರೀಸ್ ಮಾಡಿದ್ದು, ಅದು 9ನೇ ತಾರೀಕು ಅದು ಬದಲಾವಣೆ ಆಗಿ ಹೊಸ ಬ್ಯಾಚನ್ನು 9ನೇ ತಾರೀಕು ಆ ಆಸ್ಪತ್ರೆಯಲ್ಲಿ ಉಪಯೋಗ ಮಾಡೋದಕ್ಕೆ ಆ ಬ್ಯಾಚನ್ನು ಅವರು ಉಪಯೋಗ ಮಾಡಿದ್ದಾರೆ ಅಂತ ಆ ಹೇಳಿಕೆಯಲ್ಲಿ ಕೊಟ್ಟರು. ಅದೇ ಈ ಎಲ್ಲ ಒಂದು ಬೇರೆ ಬೇರೆ ಹೆರಿಗೆಗಳಿಗೆ ಹೋಲಿಕೆ ಮಾಡಿದಾಗ ಇದು ಒಂದು ವ್ಯತ್ಯಾಸ ಕಾಣ್ತಾ ಇದೆ, ಅದು ಅವ್ರ ಸಂಶಯ ಇದರ ಮೇಲೆ ಇದೆ ಅಂತ ಒಂದು ರೀತಿಯಾಗಿ ಹೇಳಿದ್ರು. ನಾವು ಕೂಡಲೇ ಅದರ ನಂತರ ಇದರ ಬಗ್ಗೆ ನಾವು ಒಂದು ತೀರ್ಮಾನ ತೊಗೊಂಡು 16ನೇ ತಾರೀಕಿಗೆ ತೀರ್ಮಾನ ತೆಗೆದುಕೊಂಡು ಯಾಕಂದರೆ ನಮಗೆ ಇದರ ಬಗ್ಗೆ ಹಿಂದೆ 1 ವರ್ಷದ ಹಿಂದೆ ಇದರ ಬಗ್ಗೆ ಅಂದರೆ ಒಂದು 10 ತಿಂಗಳ ಹಿಂದೆ ಅನುಮಾನಗಳು ಬಂದಿತ್ತು. ಆವಾಗ ನಾವು ಫ್ರೀಸ್ ಮಾಡಿದ್ದೋ, ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೋ ಮತ್ತು ಅದರಲ್ಲಿ ಕ್ವಾಲಿಟಿ ಚೆಕ್ ಮಾಡಿದಾಗ ಆ ಒಂದು ರಿಂಗರ್ ಲ್ಯಾಕ್ಟೇಟು 4 ಪ್ರಕರಣಗಳಲ್ಲಿ ಅದು ಕ್ವಾಲಿಟಿ ಇಲ್ಲ ಅಂತ ನಮ್ಮ ಡ್ರಗ್ ಲ್ಯಾಬ್ ಹೇಳಿತ್ತು. ಅದ್ರ ಮೇಲೆ ಅವರು ಚಾಲೆಂಜ್ ಮಾಡಿ ಕೋರ್ಟಲ್ಲಿ ಬ್ಲ್ಯಾಕ್ ಲಿಸ್ಟ್ ಮಾಡೋದನ್ನ ಸ್ಟೇ ತೊಗೊಂಡಿದ್ರು. ಮತ್ತು ನಾವು ಏನು ಟೆಸ್ಟ್ ಮಾಡಿ ಇದು ಸರಿ ಇಲ್ಲ ಅಂತ ಹೇಳಿದ್ದು ಸೆಂಟ್ರಲ್ ಡ್ರಗ್ ಲ್ಯಾಬ್ಗೆ ಹೋಗಿ ಅಲ್ಲಿ ಚಾಲೆಂಜ್ ಮಾಡಿ ಇದು ಸರಿ ಇದೆ ಅಂತ ಪ್ರೂವ್ ಮಾಡಿಬಿಟ್ಟಿದ್ರು. ಸೊ ಕೋರ್ಟ್ ಮುಂದೆನೂ ಕೂಡ ನಮಗೊಂದು ರೀತಿ ಮುಂದೆ ಹೋಗೋದಕ್ಕೆ ಆಗಿರಲಿಲ್ಲ. ಆಮೇಲೆ ನಾವು ಆಗಸ್ಟ್ ತಿಂಗಳವರೆಗೂ ನಾವು ಎಲ್ಲೂ ಅದನ್ನು ಹಂಚಿಕೆ ಮಾಡೋಕ್ಕೆ ಬಿಟ್ಟಿರಲಿಲ್ಲ, ಮಾರ್ಚ್ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೂ. ತದನಂತರ ಏನಾಯಿತು, ಅದರ ಒಂದು ಬೇಡಿಕೆ ಹೆಚ್ಚಾಗ್ತಾ ಇತ್ತು. ಆವಾಗ ಏನು ಎಲ್ಲ ಕಡೆ ಈ ಡೆಂಗ್ಯೂ ಪ್ರಕರಣಗಳು ಎಲ್ಲ ಅತಿ ಹೆಚ್ಚಿನ ಪ್ರಕರಣಗಳು ಹೆಚ್ಚಾಗಿತ್ತು. ಅದಕ್ಕೆ ಈ ರಿಂಗರ್ ಲ್ಯಾಕ್ಟೇಟಿನ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ನಾವು KSMSC ಅವರು ಮತ್ತೊಮ್ಮೆ ಎಲ್ಲವನ್ನು ಕೂಡ ಟೆಸ್ಟ್ ಮಾಡಿಸಿದ್ದಾರೆ. ನ್ಯಾಷನಲ್ ಅಕ್ರೆಡಿಟೆಡ್ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿದ್ದಾರೆ ಮತ್ತು ಡ್ರಗ್ ಕಂಟ್ರೋಲ್ ಲ್ಯಾಬ್ ಮುಖಾಂತರ ಕೂಡ ಟೆಸ್ಟ್ ಮಾಡಿಸಿದ್ದಾರೆ. ಅದರಲ್ಲಿ ಏನು ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು 22 ಏನು ಮಾದರಿಗಳಲ್ಲಿ ಅದು ಗುಣಮಟ್ಟ ಕಮ್ಮಿ ಇದೆ ಅಂತ ಹೇಳಿದಾಗ ಅದನ್ನು ಎಲ್ಲೂ ಕೂಡ ಬಳಕೆ ಮಾಡಲಿಲ್ಲ. ಉಳಿದಿರೋದನ್ನು ಅವ್ರೇನು ಮಾಡಿದ್ರು, ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ ಒಂದು ಕಮಿಟಿನ ರಚನೆ ಮಾಡಿ ಅದರ ಮುಖಾಂತರ ಅವರು ಉಳಿದಿರೋದೆಲ್ಲ ಸರಿ ಇರೋದ್ರಿಂದ ಅದನ್ನು ಬಿಡುಗಡೆ ಮಾಡೋದಕ್ಕೆ ಅವ್ರು ತೀರ್ಮಾನ ತಗೊಂಡ್ರು. KSMSC ಅವರು ಅದು ಆಗಸ್ಟ್ ತಿಂಗಳಲ್ಲಿ ತೀರ್ಮಾನ ತಗೊಂಡ್ರು. ತದನಂತರ ಅದನ್ನು ಎಲ್ಲ ಕಡೆ ಸರಬರಾಜು ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಬಂದಿರುವಂಥ ಒಂದು ಬ್ಯಾಚು ಇಲ್ಲಿ ಉಪಯೋಗ ಆಗಿದೆ. ನಮಗೂ ಕೂಡ ಅವಾಗ ಸಂಶಯ ಬಂದಿರೋದ್ರಿಂದ ನಾವು ಕೂಡಲೇ ಎಲ್ಲ ಕಡೆ 16ನೇ ತಾರೀಕು ನಂತರ
ಅದನ್ನು ನಾವು ನಿಲ್ಲಿಸ್ದೋ. ಮತ್ತು ಈ ವಿಷಯದ ಬಗ್ಗೆ ನಾನು ಪೂರ್ತಿಯಾದಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಅನುಬಂಧ 1ರಲ್ಲಿ ಯಾವ ರೀತಿಯಾಗಿ ಈ ರಿಂಗರ್ ಲ್ಯಾಕ್ಟೇಟಿನ ನಮ್ಮ ಖರೀದಿ ಮಾಡೋದರಲ್ಲಿ ಮತ್ತು ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡೋದರಲ್ಲಿ, ನಾವು ಟೆಸ್ಟ್ ಮಾಡೋದರಲ್ಲಿ ಸುಮಾರು ಈ ನಮಗೆ ತಮ್ಮ ಎಲ್ಲರ ಮಾಹಿತಿಗೆ ಒಂದು ಕಂಪನಿ ನಮಗೆ ಸರಬರಾಜು ಮಾಡಿದಾಗ ಈ ಪಶ್ಚಿಮ ಬಂಗ ಕಂಪನಿ ಇದು ನಮಗೆ